ಹಲೋ ಎವರಿವನ್. ಜೀವನ ಅನ್ನೋದು ಹುಟ್ಟು ಮತ್ತು ಸಾವಿನ ನಡುವಿನ ಕ್ಷಣಗಳು. ಮನುಷ್ಯ ಹುಟ್ಟಿದಾಗಿಂದ ನಿರಂತರವಾಗಿ ಕಲಿತಾನೇ ಹೋಗ್ತಾನೆ. ಅವನಿಗೆ ಗೊತ್ತೋ ಗೊತ್ತಿಲ್ಲದೇನೋ ಕಲಿಕೆ ಅನ್ನೋದು ಆಗ್ತಾನೇ ಇರುತ್ತೆ. ನಾನು ನಾಗಲಕ್ಷ್ಮಿ. ನನಗೀಗ 55 ವರ್ಷ. ನನ್ನ ಮತ್ತು ಹ್ಯಾಬಿಲ್ಡ್ ಹಾಗೂ ಸೌರಭ್ ಬೋತ್ರಾ ನಡುವಿನ ನಂಟು 1 ವರ್ಷದಷ್ಟೇ. ಆದರೆ ನನಗೆ ನನ್ನನ್ನು ನಾನು ಪ್ರೀತಿಸೋದನ್ನು ಕಲ್ತಿದ್ದು ಈ 1 ವರ್ಷದಲ್ಲೇ. ಇಲ್ಲಿವರೆಗೂ ನನ್ನೊಳಗಡೆ ಒಂದು ಮಗುವಿನ ಮನಸ್ಸಿನ ಮುಗ್ಧ ಮನಸ್ಸಿದೆ, ನನ್ನ ಜೊತೆ ಹೋರಾಡ್ತಿರೋ ಈ ಬಾಡಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಮಂಕ್ ಬುದ್ಧಿಗೆ ಅದು ಯೋಚನೆನೂ ಬಂದಿರಲಿಲ್ಲ. ನನಗೆ ಈ ವಿಚಾರವನ್ನು ಇಷ್ಟು ಕಡಿಮೆ ದಿನಗಳಲ್ಲಿ ಕಲಿಸಿಕೊಟ್ಟಿದ್ದು ಈ ಸೌರಭ್. ಥ್ಯಾಂಕ್ಸ್ ಎ ಲಾಟ್ ಸೌರಭ್. ಹ್ಯಾಬಿಲ್ ಜೊತೆ ನನ್ನ ಸಂಬಂಧ 358 ದಿನ ಕಳೆದಿದೆ ಅಷ್ಟೇ. ಇಷ್ಟು ಕಡಿಮೆ ದಿನದಲ್ಲಿ ನನ್ನ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಸ್ಟ್ಯಾಮಿನಾ, ಫ್ಲೆಕ್ಸಿಬಿಲಿಟಿ ಎಲ್ಲವೂ ಅದೆಷ್ಟು ಸುಧಾರಣೆ ಕಂಡಿದೆ ಅಂದರೆ ಅದನ್ನು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ಅನುಭವಕ್ಕೆ ಬಂದಿದೆ. ಅದು ನನಗೆ ತುಂಬ ಗ್ರೇಟ್ ಫೀಲ್ ಕೊಡ್ತಾ ಇದೆ. ಮೊದಲು ಜೀವನದಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಇದ್ದಾಗ ಸಣ್ಣ ಸಣ್ಣ ಸಮಸ್ಯೆಗಳೇ ಆಗಲಿ ಅದನ್ನು ತಲೆ ಮೇಲೆ ಬೆಟ್ಟನೇ ಬಿದ್ದು ಹೋಗಿದೆ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಾ ಇದ್ದೆ. ಆದರೆ ಈಗ 1 ವರ್ಷದಿಂದ ಅದೆಷ್ಟೇ ದೊಡ್ಡ ಸಮಸ್ಯೆ ಬರಲಿ, ಅದು ಏನೇ ಇರಲಿ, ಚಾಲೆಂಜಸ್ ಇರಲಿ, ಅದನ್ನು ಎಷ್ಟು ಕೂಲಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀನಿ ಅಂತಂದರೆ ನನಗಿರಲಿ, ನನ್ನ ಗಂಡನಿಗೆ ಎಷ್ಟು ಆಶ್ಚರ್ಯ ಆಗ್ತಾಯಿದೆ ಗೊತ್ತಾ. ಇದು ನಮ್ಮ ಸೌರಭ್ ಮತ್ತು ಹ್ಯಾಬಿಲ್ನ ಪರಿಶ್ರಮ ಅಂತ ಅಂದರೆ ತಪ್ಪೇ ಇಲ್ಲ. ಮತ್ತು ನನಗೆ ಮೆಡಿಟೇಷನ್ ಅಂದರೆ ಅಲರ್ಜಿ ಮೊದಲಿಂದಾನು. ಯಾರು ಜೀವನದಲ್ಲಿ ಇಷ್ಟೊಂದು ಯೋಚನೆಗಳಿರುತ್ತೆ, ಅದೆಲ್ಲ ಇರುತ್ತೆ, ಕೂತ್ಕೊಂಡು ಯಾರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾರೆ, ಅಪ್ಪ ನನಗಿದೆಲ್ಲ ಇಷ್ಟ ಇಲ್ಲಪ್ಪ ಅಂತ ಒದ್ದಾಡ್ತಾ ಇದ್ದೆ. ಆದರೆ ಈ 1 ವರ್ಷದಿಂದ ಯೋಗ ಮಾಡ್ತಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲದೆ ಮೆಡಿಟೇಷನ್ ಅನ್ನೋದು ನನ್ನ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂತ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಯೋಗದ ಜೊತೆ ನನಗೆ ಗೊತ್ತಿಲ್ಲದೆ ಮೆಡಿಟೇಷನ್ ಅನ್ನೋದು ಅಭ್ಯಾಸ ಮಾಡಿಸಿದ್ದು ಈ ಹ್ಯಾಬಿಟ್. ಅದನ್ನು ಅದರಿಂದ ನಾನು ಎಷ್ಟು ಕೂಲಾಗಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರಿವಾಗ್ತಿದೆ. ಮೆಡಿಟೇಷನ್ ಎಷ್ಟು ಮುಖ್ಯ ಅನ್ನೋದು ಇವಾಗ ಚೆನ್ನಾಗಿ ಅರ್ಥ ಆಗ್ತಾಯಿದೆ. ಇದನ್ನು ಈ ರೀತಿ ಕಲಿಸಿದಾರಲ್ಲ ಸೌರಭ್, ಏನು ಹೇಳೋದು ಹೇಳಿ, ಅವನೊಬ್ಬ ಮಾಂತ್ರಿಕನೇ ಸರಿ. ಮತ್ತು ಪಾರ್ಕ್ಗಳಲ್ಲಿ ಹೋಗ್ತಿದ್ದಾಗ ಲಾಫ್ಟರ್ ಕ್ಲಬ್ಸ್ನ ನೋಡಿ ನಾನೇ ಮುಸಿ ನಗ್ತಾ ಇದ್ದೆ. ಇದು ಏನು ಹೀಗೆ ಬೀದಿಲಿ ನಿಂತ್ಕೊಂಡು ನಗ್ತಾರೆ ಅಂತ. ಅದೇ ನಾನು ಈಗ ಪ್ರತಿ ಗುರುವಾರ ಕಾಯ್ತಾ ಇರ್ತೀನಿ. ಅಷ್ಟೇ ಅಲ್ಲ, ಯಾವಾಗಲೂ ಮುಖದ ಮೇಲೆ ಒಂದು ಮುಗುಳು ನಗುನ ಯಾವಾಗಲೂ ನಾನು ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಅದರ ಮಹತ್ವ ಕೂಡ ನನಗೆ ಇವಾಗ ಅರ್ಥ ಆಗಿದೆ. ನಗುವಿನಿಂದ ನಮ್ಮ ಆರೋಗ್ಯ ಎಷ್ಟು ವೃದ್ಧಿ ಆಗುತ್ತೆ ಅನ್ನೋದು ಕೂಡ ನನಗೆ ಚೆನ್ನಾಗಿ ಅರಿವಾಗಿದೆ. ಒಬ್ಬ IITN ಆಗಿ ಸೌರಭ್ ಪ್ರಪಂಚದ ಮಿಲಿಯನ್ಸ್ ಆಫ್ ಪೀಪಲ್ಗೆ ಆರೋಗ್ಯದ ಬಗ್ಗೆ ಕಾಳಜಿ, ಯೋಗದ ಮಹತ್ವವನ್ನು ಕಲಿಸ್ತಾ ಇದ್ದಾರಲ್ಲ, ಅದು ಸಣ್ಣ ವಿಚಾರನೇನ್ರಿ. ಆರೋಗ್ಯದ ಬಗ್ಗೆ ಎಷ್ಟು ಇಂಚಿಂಚು ಕಾಳಜಿ ಮಾಡಬೇಕು, ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ನಮ್ಮ ಜೊತೆ ಇರುವ ಆ ಮಾಂತ್ರಿಕ ಆ ಸಣ್ಣ ವಯಸ್ಸಿನ ಹುಡುಗ ಕಲಿಸ್ತಿದಾರಲ್ಲ, ಅವ್ರಿಗೊಂದು ತುಂಬು ಹೃದಯದ, ತುಂಬು ಮನದ, ಅಭಿಮಾನದ ಧನ್ಯವಾದವನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಿದ್ದೀನಿ. ಸೌರಭ್, ನಿಮ್ಮ ಜರ್ನಿ, ನಿಮ್ಮ ಹ್ಯಾಬಿಟ್ ತುಂಬ ವರ್ಷ, ನೂರಾರು ಕಾಲ, ಮಿಲಿಯನ್ಸ್ ಆಫ್ ಜನರಿಗೆ ಅದನ್ನು ತಲುಪಿಸುವುದಕ್ಕೆ ನಿಮಗೆ ಶಕ್ತಿ ಕೊಡಲಿ. ಅಷ್ಟೇ ಆರೋಗ್ಯ, ಉತ್ಸಾಹ ಎಲ್ಲವೂ ನಿಮಗೆ 100 ಪಟ್ಟು ಜಾಸ್ತಿ ಆಗಲಿ. ನಿಮ್ಮ ಮುಖದ ಮೇಲಿನ ಮುಗುಳು ನಗು ತುಂಬ ಹೆಚ್ಚಾಗಿರಲಿ, ನಳನಳಿಸ್ತಾ ಇರಲಿ ಎಂಬ ಹಾರೈಕೆ ನನ್ನದು. ಇನ್ನೊಂದು ವಿಷಯ ಗೊತ್ತೇನ್ರಿ, ಈ 358 ದಿನದಲ್ಲಿ ನಾನು 10 kg ವೆಯ್ಟ್ನ ಆರೋಗ್ಯಕರವಾಗಿ ಲಾಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಕಡಿಮೆ ಮಾಡ್ಕೊಂಡಿದ್ದೀನಿ ಅನ್ನೋದು ಅಷ್ಟೊಂದು ಇದ್ರ ವಿಚಾರ ಅಲ್ಲಲ್ಲ. ಎಷ್ಟು ಖುಷಿ ಆಗುತ್ತಲ್ಲ, ಆರೋಗ್ಯಕರವಾಗಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಹ್ಯಾಬಿಲ್ಡ್. ಹಿಯರ್ ಸೌರಭ್ ಈಸ್ ಅವರ್ ಹೀರೋ. ಮತ್ತು ವಾಟ್ ಹಿ ಗೇವ್ ಅಸ್ health, mental health, physical health, stamina, etc. is the hero moment for me. Thanks Hyabild. Thanks for the whole moment what you have given me. Thanks a lot. Jai Hyabild.
ಹ್ಯಾಬಿಲ್ಡ್ ನನ್ನ ಹೆಮ್ಮೆ.